ಚಂದ್ರಗ್ರಹಣದ ಹಿನ್ನೆಲೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ದೇಗುಲದಲ್ಲಿ ಬನಶಂಕರಿ ದೇಗುಲದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇರುತ್ತಾ? ಅಲ್ಲಿ ಯಾವ ರೀತಿ ಅಭಿಷೇಕಕ್ಕೆ ಹೋಮಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಗ್ರಹಣ ದೋಷಕ್ಕೆ ಅಂತ ಯಾವುದೇ ಪೂಜೆಗಳು ಇಲ್ಲಿ ಇರೋದಿಲ್ವಂತೆ. ಗ್ರಹಣ ಮುಗಿದ ಮೇಲೆ ಸಂಜೆ 7 ಗಂಟೆಯ ಬಳಿಕ ಇಲ್ಲಿ ನಿತ್ಯ ಪೂಜೆ ನೆರವೇರುತ್ತೆ. ಈ ಕುರಿತು ಕೂಡ ನಮ್ಮ ಪ್ರತಿನಿಧಿ ಪ್ರಕಾಶ್ ಡಿ ರಾಂಪುರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ದರ್ಶನ ಮತ್ತು ಪೂಜೆಯ ಸಮಯ ಬದಲಾವಣೆ ಆಗಿದೆ. ದೇಗುಲದ ಒಳಭಾಗದಲ್ಲಿದ್ದೇನೆ. ಈಗಾಗಲೇ ಭಕ್ತರು ಕೂಡ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಈಗ ಪ್ರತಿನಿತ್ಯಲೂ ಕೂಡ ಈ ಒಂದು ದೇಗುಲದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ದೇವಸ್ಥಾನದ ಬಾಗಿಲುಗಳು ಓಪನ್ ಆಗ್ತಾಯಿತ್ತು. ಮತ್ತು 1 ಗಂಟೆಗೆ ಕ್ಲೋಸ್ ಆಗಿ ಸಂಜೆ 4:30ರಿಂದ 8 ಗಂಟೆ ತನಕಲೂ ಕೂಡ ದೇವಸ್ಥಾನದ ಬಾಗಿಲುಗಳು ಓಪನ್ ಆಗ್ತಾಯಿತ್ತು. ಆದರೆ ಗ್ರಹಣದ ದಿನ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ ದೇವಸ್ಥಾನದ ಬಾಗಿಲುಗಳು ಓಪನ್ ಆಗುತ್ತೆ. ಅದಾದ ಬಳಿಕ 12ರ ನಂತರ ದೇವಸ್ಥಾನದ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ. 7:15 ಸಂಜೆ 7:15ರ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡ್ತಾರೆ. ಆಗ ದೇವಸ್ಥಾನದ ಶುದ್ಧಿ ಕಾರ್ಯವನ್ನು ಮಾಡ್ತಾರೆ. ಶುದ್ಧಿ ಕಾರ್ಯ ಆದ ಬಳಿಕ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಗ್ರಹಣದ ಮೋಕ್ಷದ ಬಳಿಕ ಈ ಒಂದು ಶುದ್ಧಿ ಕಾರ್ಯ ಕೂಡ ಆಗುತ್ತೆ. ಗ್ರಹಣ ಸ್ಪರ್ಶ ಆದ ಬಳಿಕ ದೇವಸ್ಥಾನವನ್ನು ಕೂಡ ಕ್ಲೋಸ್ ಮಾಡ್ತಾರೆ. ಮತ್ತು ಗ್ರಹಣ ಮುಕ್ತಾಯ ಆದ ಬಳಿಕ ಅಂದರೆ ಸಂಜೆ 7:15ರ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ. ಅಂದರೆ ಗ್ರಹಣ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಭಕ್ತಾದಿಗಳು ವಿಶೇಷವಾಗಿ ಈ ಒಂದಿಷ್ಟು ಗ್ರಹಣ ದೋಷಕ್ಕಾಗಿ ಅಂಥೇಳಿ ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆದರೆ ಅಲಂಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಸೊ ಇದೆಲ್ಲವೂ ಕೂಡ ಮಾಡಿಸ್ತಾ ಇರ್ತಾರೆ. ಆದರೆ ಅದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ಪ್ರತಿನಿತ್ಯ ಯಾವ ಪೂಜೆಗಳಾಗುತ್ತೆ ಆ ಪೂಜೆಗಳು ಮಾತ್ರ ಆಗುತ್ತೆ. ಗ್ರಹಣ ದೋಷಕ್ಕೆ ವಿಶೇಷ ಪೂಜೆಗಳಾಗಲಿ ಅಲಂಕಾರಗಳಾಗಲಿ ಅಥವಾ ಅದು ಯಾವುದೂ ಕೂಡ ಆಗೋದಿಲ್ಲ. ಸೊ ಹೀಗಾಗಿ ಯಾವುದೇ ಬದಲಾವಣೆ ಅಂದರೆ ಸಮಯ ಬದಲಾವಣೆ ಬಿಟ್ಟರೆ ಬೇರೆ ಈ ಪೂಜಾ ಕೈಂಕರ್ಯಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಮತ್ತು ಗ್ರಹಣ ದೋಷಕ್ಕೆ ವಿಶೇಷ ಪೂಜೆಗಳು ಕೂಡ ಇರೋದಿಲ್ಲ. ಪ್ರತಿನಿತ್ಯದ ಪೂಜೆಗಳು ಏನು ಆಗುತ್ತೆ ಆ ಪೂಜೆಗಳು ಮಾತ್ರ ಆಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.